ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಬೆಳಿಗ್ಗೆ ಎದ್ದ ಕೂಡಲೇ ಏನನ್ನು ನೋಡಿದರೆ ಕೆಟ್ಟದಾಗುತ್ತದೆ? ಆಪ್ಷನ್ ಎ ಬೆಕ್ಕು, ಬಿ ಪೊರಕೆ, ಸಿ ನಾಯಿ, ಡಿ ಕೈಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಪೊರಕೆ. ಬೆಳಿಗ್ಗೆ ಎದ್ದ ಕೂಡಲೇ ಪೊರಕೆಯನ್ನು ನೋಡಿದರೆ ಕೆಟ್ಟದಾಗುತ್ತದೆ. ಯಾವ ಆರೋಗ್ಯ ಸಮಸ್ಯೆ ಇರುವವರು ಪರಂಗಿ ಹಣ್ಣು ತಿನ್ನಬಾರದು? ಆಪ್ಷನ್ ಎ ಶುಗರ್, ಬಿ ಅಲ್ಸರ್, ಸಿ ಕ್ಯಾನ್ಸರ್, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬಿಪಿ. ಬಿಪಿ ಇರುವವರು ಪರಂಗಿ ಹಣ್ಣು ತಿನ್ನಬಾರದು. ಭಾರತದಲ್ಲಿ ಯಾವ ಚುನಾವಣೆಯನ್ನು ಸಾರ್ವಜನಿಕವಾಗಿ ನಡೆಸಲಾಗುವುದಿಲ್ಲ? ಆಪ್ಷನ್ ಎ ಮುಖ್ಯಮಂತ್ರಿ, ಬಿ ಪ್ರಧಾನಮಂತ್ರಿ, ಸಿ ರಾಷ್ಟ್ರಪತಿ, ಡಿ ಪಂಚಾಯತ್ ಅಧ್ಯಕ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿ. ಭಾರತದಲ್ಲಿ ರಾಷ್ಟ್ರಪತಿಯ ಚುನಾವಣೆಯನ್ನು ಸಾರ್ವಜನಿಕವಾಗಿ ನಡೆಸಲಾಗುವುದಿಲ್ಲ. ಯಾವ ಹಣ್ಣುಗಳು ಮನುಷ್ಯನ ನರ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತವೆ? ಆಪ್ಷನ್ ಎ ಸೇಬು, ಬಿ ಚೆರಿ ಹಣ್ಣು, ಸಿ ಮೂಸಂಬಿ, ಡಿ ಮಾವಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಚೆರಿ ಹಣ್ಣು. ಚೆರಿ ಹಣ್ಣು ಮನುಷ್ಯನ ನರ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ. ಕುಳ್ಳಗಿರುವವರು ಎತ್ತರಕ್ಕೆ ಬೆಳೆಯಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ ಎ ರಾಗಿ, ಬಿ ನುಗ್ಗೆಕಾಯಿ, ಸಿ ಮೀನು, ಡಿ ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಎ ರಾಗಿ. ರಾಗಿ ಗಂಜಿ ಕುಡಿಯುವುದರಿಂದ ಅಥವಾ ರಾಗಿಯ ಯಾವುದೇ ಪದಾರ್ಥವನ್ನು ಸೇವಿಸುವುದರಿಂದ ಕುಳ್ಳಗಿರುವವರು ಎತ್ತರಕ್ಕೆ ಬೆಳೆಯಲು ಸಹಾಯ ಮಾಡುತ್ತದೆ. ಎದ್ದ ನಂತರ ಯಾವ ಪಾನೀಯ ಕುಡಿದರೆ ಮೂತ್ರಪಿಂಡದ ಕಲ್ಲು ಆಗುವುದಿಲ್ಲ? ಆಪ್ಷನ್ ಎ ಕಾಫಿ, ಬಿ ನೀರು, ಸಿ ಲಿಂಬೆ ರಸ, ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ನೀರು. ಎದ್ದ ನಂತರ ನೀರು ಕುಡಿಯುವುದರಿಂದ ಮೂತ್ರಪಿಂಡದ ಕಲ್ಲು ಆಗುವುದಿಲ್ಲ. ಸೂರ್ಯನ ಕಿರಣಗಳಲ್ಲಿ ಎಷ್ಟು ಬಣ್ಣಗಳಿವೆ? ಆಪ್ಷನ್ ಎ 5 ಬಣ್ಣಗಳು, ಬಿ 7 ಬಣ್ಣಗಳು, ಸಿ 10 ಬಣ್ಣಗಳು, ಡಿ 15 ಬಣ್ಣಗಳು. ಸರಿಯಾದ ಉತ್ತರ ಆಪ್ಷನ್ ಬಿ 7 ಬಣ್ಣಗಳು. ಸೂರ್ಯನ ಕಿರಣಗಳಲ್ಲಿ 7 ಬಣ್ಣಗಳಿರುತ್ತವೆ. ಪ್ರತಿದಿನ ಒಣ ತೆಂಗಿನಕಾಯಿ ತಿನ್ನುವುದರಿಂದ ಏನು ಪ್ರಯೋಜನ? ಆಪ್ಷನ್ ಎ ಮಲಬದ್ಧತೆ ನಿವಾರಣೆ, ಬಿ ಮರೆವು ಬರುವುದಿಲ್ಲ, ಸಿ ಜೀರ್ಣಕ್ರಿಯೆ ಉತ್ತಮ, ಡಿ ಕೂದಲಿನ ಹೊಳಪು ಹೆಚ್ಚುವುದು. ಸರಿಯಾದ ಉತ್ತರ ಆಪ್ಷನ್ ಬಿ ಮರೆವು ಬರುವುದಿಲ್ಲ. ಪ್ರತಿದಿನ ಒಣ ತೆಂಗಿನಕಾಯಿ ತಿನ್ನುವುದರಿಂದ ಮರೆವು ಬರುವುದಿಲ್ಲ. ಮದುವೆಯಾದ ನಂತರ ಕೆಲವು ಹುಡುಗಿಯರು ದಪ್ಪಗಾಗಲು ಕಾರಣವೇನು? ಆಪ್ಷನ್ ಎ ಹಾರ್ಮೋನ್ ಕೊರತೆ, ಬಿ ಮಕ್ಕಳಾಗುವುದರಿಂದ, ಸಿ ಆಲೋಚನೆಯಿಂದ, ಡಿ ಸಂಭೋಗದಿಂದ. ಸರಿಯಾದ ಉತ್ತರ ಆಪ್ಷನ್ ಇ ಹಾರ್ಮೋನ್ ಕೊರತೆ. ಕೆಲವು ಹೆಣ್ಣು ಮಕ್ಕಳಿಗೆ ಮದುವೆ ಆದ ನಂತರ ಹಾರ್ಮೋನ್ ಕೊರತೆ ಉಂಟಾಗುತ್ತದೆ, ಇದರಿಂದ ದಪ್ಪಗಾಗುತ್ತಾರೆ. ಭವಿಷ್ಯದ ಇಂಧನ ಎಂದು ಯಾವುದನ್ನು ಹೇಳಲಾಗುತ್ತದೆ? ಆಪ್ಷನ್ ಎ ಪೆಟ್ರೋಲ್, ಬಿ ಹೀಲಿಯಂ, ಸಿ ಹೈಡ್ರೋಜನ್, ಡಿ ನೈಟ್ರೋಜನ್.
ಸರಿಯಾದ ಉತ್ತರ ಆಪ್ಷನ್ ಸಿ ಹೈಡ್ರೋಜನ್. ಹೈಡ್ರೋಜನ್ ಅನ್ನು ಭವಿಷ್ಯದ ಇಂಧನ ಎಂದು ಹೇಳಲಾಗುತ್ತದೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.